ಈ ಇಂಡಸ್ಟ್ರಿಯಲ್ಲಿ ಸರ್ವೈವ್ ಆಗೋದು ತುಂಬ ಕಷ್ಟ. ದಟ್ಸ್ ಹೌ ದ ಜರ್ನಿ ಹ್ಯಾಸ್ ಬೀನ್ ಫಾರ್ ಮೀ. ಇಟ್ಸ್ ಬೀನ್ 25-26 ಇಯರ್ಸ್ ನಾವು. ನಾನು ಒಂದು ಜಾಗಕ್ಕೆ ಹೋದೆ ಅಂದರೆ ನನ್ನ ಸುತ್ತ ಇರೋ ಜನರ ಮುಖದ ಮೇಲೆ ಒಂದು ಸ್ಮೈಲ್ ಬರಬೇಕು. ಬಿಟ್ವೀನ್ ಆ್ಯಕ್ಷನ್ ಆ್ಯಂಡ್ ಕಟ್ ಐ ಆಮ್ ಭಾಗ್ಯ. Before action and cut, I'm not Bhagya. It's universe making me play that character. That's what I believe. So it's always been there for me. ನನ್ನ ಬ್ಯಾಕ್ ಸಪೋರ್ಟ್ ಆಗಿ ನಿಂತಿದೆ. ನಾನು ಯಾವತ್ತೂ ಕೈ ಬಿಟ್ಟಿಲ್ಲ ಇಂಡಸ್ಟ್ರಿ. ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್. ಐ ಫೀಲ್ ಬ್ಲೆಸ್ಡ್. ನಾನು ಯಾವಾಗಲೂ ಹೇಳ್ತೀನಿ ಬ್ಲೆಸ್ಡ್ ಇಸ್ ದ ವರ್ಡ್. ಯಾಕಂದರೆ ಈ ಇಂಡಸ್ಟ್ರಿಯಲ್ಲಿ ಸರ್ವೈವ್ ಆಗೋದು ತುಂಬ ಕಷ್ಟ. ನಾನು ನೋಡಿದ್ದೀನಿ. ಬಟ್ ನನಗೆ ಅದು ಎಷ್ಟು ಈಸಿಯಾಗಿ ಒಂಥರ ಕೈಯಲ್ಲಿ ಮಗುನ ಇಟ್ಕೊಂಡು ತಾಯಿ ಹೇಗೆ ಪೋಷಣೆ ಮಾಡ್ತಾಳಲ್ಲ, ಫಾರ್ ಮೀ ಇಟ್ ಹ್ಯಾಸ್ ಬಿನ್ ದ್ಯಾಟ್ ಈಸಿ. ಸೊ ಐ ಆಲ್ವೇಸ್ ಸೇ ಐ ಆಮ್ ಬ್ಲೆಸ್ಡ್ ಬಿಕಾಸ್ ನನ್ನ ಅಪ್ಪ ಅಮ್ಮ ಏನೇನು ಪ್ರೇ ಮಾಡಿದ್ರು ದೇವ್ರ ಹತ್ರ, ಆ ಪ್ರೇಯರ್ಸ್ ಎಲ್ಲ ನನಗೆ ಬಂದಿದೆ ಬ್ಲೆಸ್ಸಿಂಗ್ ಮೂಲಕ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬಿಕಾಸ್ ದಟ್ಸ್ ಹೌ ದ ಜರ್ನಿ ಹ್ಯಾಸ್ ಬೀನ್ ಫಾರ್ ಮೀ. ಇಟ್ಸ್ ಬೀನ್ 25-26 ಇಯರ್ಸ್ ನಾವು. ನಾನು ಯಾವತ್ತೂ ಎಲ್ಲೂ ಕ್ಯಾರೆಕ್ಟರ್ಸ್ ಕೇಳ್ಕೊಂಡು ಹೋಗಿಲ್ಲ. ಆ್ಯಂಡ್ ಮೋರ್ ಓವರ್ ಎಷ್ಟೊಂದು ಸಲ ನಾನು ಇಂಡಸ್ಟ್ರಿ ಬಿಟ್ಬಿಟ್ಟು 2 ಇಯರ್ಸ್ ಬ್ರೇಕ್ ತೊಗೊಂಡ್ಬಿಟ್ಟಿದ್ದೀನಿ. ಬಟ್ ದೇ ಕಾಲ್ ಮೀ ಬ್ಯಾಕ್. ಶೋ ಇದೆ ಬಾ ಆ್ಯಂಕರಿಂಗ್ ಮಾಡಿಕೊಡು, ಅಥವಾ ಸೀರಿಯಲ್ ಇದೆ ಬಾ ಆ್ಯಕ್ಟ್ ಮಾಡಿಕೊಡು ಅಂತ. ಸೊ ಇಟ್ಸ್ ಆಲ್ವೇಸ್ ಬೀನ್ ದೇರ್ ಫಾರ್ ಮೀ. ನನ್ನ ಬ್ಯಾಕ್ ಸಪೋರ್ಟ್ ಆಗಿ ನಿಂತಿದೆ. ನಾನು ಯಾವತ್ತೂ ಕೈ ಬಿಟ್ಟಿಲ್ಲ ಇಂಡಸ್ಟ್ರಿ. ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್. ನನಗೆ ತುಂಬ ಖುಷಿಯಾಗೋ ವಿಷಯ ಏನು ಗೊತ್ತಾ, ಈಗ ನಾನು ಒಂದು ಕಡೆ ಎಲ್ಲಾದರೂ ಆಗಿರಲಿ, ಅದು ನನ್ನ ಡಾನ್ಸ್ ಕ್ಲಾಸ್ ಆದರೂ ಆಗಿರಲಿ, ಶೂಟಿಂಗ್ ಆದರೂ ಆಗಿರಲಿ, ಆ್ಯಂಕರಿಂಗ್ ಸೆಟ್ ಆದರೂ ಆಗಲಿ, ಆ್ಯಂಡ್ ಐ ಗೋ ಫಾರ್ ಅ ಲಾಟ್ ಆಫ್ ಟ್ರೆಕ್ ಆದರೂ ಆಗಲಿ, ನಾನು ಒಂದು ಜಾಗಕ್ಕೆ ಹೋದೆ ಅಂದರೆ ನನ್ನ ಸುತ್ತ ಇರೋ ಜನರ ಮುಖದ ಮೇಲೆ ಒಂದು ಸ್ಮೈಲ್ ಬರಬೇಕು. ಆ ಸ್ಮೈಲಿಂದ ಸಿಗೋ ಎನರ್ಜಿ ಇದೆಯಲ್ಲ, ಅದು ಒಂಥರ ಅಮೇಝಿಂಗ್. ನೀವು ಟ್ರೈ ಮಾಡಿ ನೋಡಿ. ನೀವು ಆಫೀಸ್ಗೂ ಎಲ್ಲಾದರೂ ಹೋದ ತಕ್ಷಣ ಜಸ್ಟ್ ಗಿವ್ ಅ ಪ್ಲೆಸೆಂಟ್ ಸ್ಮೈಲ್. ಎಲ್ಲರ ಮುಖದಲ್ಲೂ ಒಂದು ಸ್ಮೈಲ್ ಬರುತ್ತಲ್ಲ, ದಟ್ ಗಿವ್ಸ್ ಯು ಅ ಲಾಟ್ ಆಫ್ ಎನರ್ಜಿ. ನಂಗೆ ಎಲ್ಲರೂ ಕೇಳ್ತಾರೆ, ಬೆಳಗಿನ ರಾತ್ರಿ ಹೀಗೆ ಫುಲ್ ಎನರ್ಜೆಟಿಕ್ ತಕ ಅಂತಿರ್ತೀವಿ, ಹೌ ಇಸ್ ಇಟ್ ಪಾಸಿಬಲ್ ಅಂತ. ದಟ್ ಇಸ್ ದ ರೀಸನ್. ನಮ್ಮ ಟೆಕ್ನಿಷಿಯನ್ಸು ಅಷ್ಟೇ. ಇವಾಗ ನಾನು ಬಂದ ತಕ್ಷಣ ಗುಡ್ ಮಾರ್ನಿಂಗ್ ಅಕ್ಕ ಗುಡ್ ಮಾರ್ನಿಂಗ್, ಮಚ ಅಂದ್ಕೊಂಡೆಲ್ಲ ಬರ್ತೀನಿ. ದಟ್ ಹ್ಯಾಪಿನೆಸ್, ದಟ್ ಖುಷಿ ಇದೆಯಲ್ಲ, ದಟ್ ಗಿವ್ಸ್ ಮಿ ಅ ಲಾಟ್ ಆಫ್ ಎನರ್ಜಿ. ಇನಿಷಿಯಲಿ ಐ ಡಿಡ್ ನಾಟ್, ಬಿಕಾಸ್ 10 ವರ್ಷ ಆಗಿತ್ತು ನಾನು ಆ್ಯಕ್ಟಿಂಗ್ ಮಾಡಿ. ಸೊ ಐ ವಾಸ್ ವೆರಿ ಸ್ಕೆಪ್ಟಿಕಲ್ ಹೆಂಗಾಗುತ್ತೋ. ಬಿಕಾಸ್ ಸೀರಿಯಲ್ ಅನ್ನೋದು ನಾವು ಕೂತ್ಕೊಂಡು ನೋಡಿದಾಗ ಬರೀ ಹಾಫ್ ಆನ್ ಅವರ್ ಕಂಟೆಂಟು. ಹಾಫ್ ಆನ್ ಅವರ್ ಕೆಲಸ ನಿಮಗೆ ಟಿ ವಿ ಮೇಲೆ ಕಾಣಿಸ್ಬೇಕು ಅಂದರೆ ಇಡೀ ದಿನ, ಕೆಲವು ಸಲ ಒಂದು ದಿನದ್ದು ಏನು ಎಪಿಸೋಡ್ ಟೆಲಿಕಾಸ್ಟ್ ಇರುತ್ತೆ 2-3 ಡೇಸ್ ಶೂಟ್ ಮಾಡಿರ್ತೀವಿ. ಬಿಕಾಸ್ ಅಷ್ಟು ಇಂಟೆನ್ಸಿಟಿ ಇರುತ್ತೆ, ಅಷ್ಟು ಡ್ರಾಮಾ ಇರುತ್ತೆ, ಅಷ್ಟು ಜನಗಳಿರ್ತೀವಿ. ಸೊ ಇಟ್ ಇಸ್ ನಾಟ್ ಈಸಿ. ಒಂದು ಅಂದರೆ ಬೆಳಗ್ಗೆ ಬಂದರೆ ನಾವು ಎಷ್ಟೊತ್ತಿಗೆ ಹೋಗಿ, ನಾನು ಹೇಳಿದ್ನಲ್ಲ, ನಾನು ಇಲ್ಲಿ ಫ್ಯಾಮ್ಲಿ ಜೊತೆ ಇರೋದೇ ಜಾಸ್ತಿ ಮನೇಲಿರೋ ಫ್ಯಾಮ್ಲಿಗಿಂತ. ಬೆಳಗ್ಗೆ ಬಂದರೆ ರಾತ್ರಿ ಮನೆಗೆ ಹೋಗ್ತೀವಿ, ಊಟ ಮಾಡಿ ಮಲ್ಕೊಂಡು ಬೆಳಗ್ಗೆ ಎದ್ದು ಮತ್ತೆ ಬರ್ತೀವಿ. ನನಗಿದೆಲ್ಲ ಏನಾಗಿತ್ತು ಅಂದರೆ ಒಂಥರ ಭಯ ಬಂದುಬಿಟ್ಟಿತ್ತು. ಅಂದರೆ ಮತ್ತೆ ನನ್ನ ಕೈಯಲ್ಲಿ ಆಗುತ್ತಾ. ಇಟ್ಸ್ ಬಿನ್ 10 ಇಯರ್ಸ್ ನಾನು ಸೀರಿಯಲ್ ಮಾಡಿ. ಆ್ಯಂಕರಿಂಗ್ ಬೆಳಗ್ಗೆ ಹೋಗ್ತೀವಿ, ನೆಕ್ಸ್ಟ್ ಡೇ ಬೆಳಗ್ಗೆ ಬಿಟ್ಟರು ವೀಕ್ಲಿ 1 or 2 ಕೆಲಸ ಮಾಡ್ತೀವಿ. ಸೊ ಯು ವಿಲ್ ಹ್ಯಾವ್ ದ ಟೈಮ್. ಬಟ್ ಇಲ್ಲಿ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾನೆ ಇದ್ದೆ. ಆಗಲ್ಲ ಅಂತಲೇ ಇದೆ. ಸಮ್ಹೌ ಅದು ವಾಪಸ್ ನನಗೆ ಬರ್ತಾಯಿತ್ತು. ಎಷ್ಟು ಸಲ ಅದು ನಾನು ಬೇಡ ಅಂದ್ರೂ ಇಟ್ ವಾಸ್ ಕಮಿಂಗ್ ಬ್ಯಾಕ್ ಟು ಮೀ. ಆ್ಯಂಡ್ ಒನ್ ಫೈನ್ ಡೇ ನಾನು JD ಅವ್ರು ಮಾತಾಡ್ಬೇಕಾದ್ರೆ JD ಅವ್ರು ಹೇಳಿದ್ರು, ಈ ಸೀರಿಯಲ್ನ ನಾವು TRPಗೋಸ್ಕರ ಮಾಡ್ತಾ ಇಲ್ಲ ಸುಷ್ಮಾದ. ಅದು ನಂಗೆ ಎಲ್ಲೋ ಒಂದು ಕಡೆ ಕ್ಲಿಕ್ ಆಯಿತು. ಯಾಕೆ ಅಂದೆ. ಇಲ್ಲ, ನಾವು ಇದನ್ನು ತುಂಬ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಅಂತ ಈ ಸೀರಿಯಲ್ನ ಮಾಡ್ತಾಯಿದ್ದೀವಿ. ಇದರಲ್ಲಿ ಅತ್ತೆ ಸೊಸೆ ಜಗಳ ಇರಲ್ಲ, ಬಲ್ಕಿ ಉಲ್ಟಾ ಅತ್ತೆ ಸೊಸೆ ಬಾಂಡಿಂಗ್ ಹೇಗಿರುತ್ತೆ ಅಂದರೆ ಅಮ್ಮ ಮಗಳಲ್ಲ, ಅತ್ತೆ ಸೊಸೆನ ಇವರು ಅಂತ ಆ ಥರ ಯೋಚನೆ ಮಾಡಬೇಕು. ಅಮ್ಮ ಮಗಳ ಥರ ಇರ್ತಾರೆ ಅಂತ. ನಾನು ಅಲ್ಲಿ ಸ್ವಲ್ಪ ಸೋಲ್ಡ್ ಔಟ್ ಆದೆ. ಅದಾದಮೇಲೆ ದೇಸೆ ಭಾಗ್ಯದ ಒಂದು ಜರ್ನಿ ಏನಿದೆ ಅಲ್ಲ, ಒಂದು ಅಬ್ಯೂಸಿವ್ ರಿಲೇಷನ್ಶಿಪ್ಪಲ್ಲಿದ್ದು ಮಕ್ಕಳಿದ್ಕೊಂಡು ಯಾವಾಗಲೂ ದಡ್ಡಿ ಅನ್ನಿಸ್ಕೊಂಡು ಅವಳ ಕಾಲ ಮೇಲೆ ಅವಳು ನಿಂತು ಪ್ರೂವ್ ಮಾಡ್ತಾಳೆ ಅಂತದ್ದು. ಐ ವಾಸ್ ಲೈಕ್ ಓಕೆ, ನಾನು ಮಾಡ್ತೀನಿ, ಕಷ್ಟ ಆದರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಮಾಡೋಣ ಅಂತ. ಬಟ್ ಸುಮ್ಮನೆ ಹೇಳಬಾರ್ದು. ನಮ್ಮ ಪ್ರೊಡ್ಯೂಸರ್ ಜಯಮಾತಾ ಕಂಬೈನ್ಸ್ ಏನಿದೆ, ಪ್ರಕಾಶ್ ಸರ್ ಆಗಿರ್ಬೋದು, ಅಶ್ವಿನಿ ಮ್ಯಾಮ್ ಆಗಿರ್ಬೋದು, ದೇ ಆರ್ ವೆರಿ ವೆರಿ ಸ್ವೀಟ್. ಅಂದರೆ ನಾನು ಅವ್ರಿಗೆ ಹೇಳಿದ್ದೆ, ನಾನು ಇಷ್ಟೊತ್ತಿಗೆ ಬರ್ತೀನಿ, ಇಷ್ಟೊತ್ತಿಗೆ ಬಿಟ್ಕೊಡಿ ಅಂತ. ಕೆಲವು ಸಲ ಅಫ್ಕೋರ್ಸ್ ನಾನು ಅರ್ಥ ಮಾಡ್ಕೊತೀನಿ, ಬಿಕಾಸ್ ಸೀನ್ಸ್ ತುಂಬ ಲೇಟ್ ಆಗುತ್ತೆ. ಬಟ್ ಅದರ್ವೈಸ್ ದೇ ಹ್ಯಾವ್ ಬಿನ್ ವೆರಿ ಸ್ವೀಟ್. ಸೊ ಪ್ರೊಡಕ್ಷನ್ ವೈಸು ನನಗೆ ಒಳ್ಳೆ ಪ್ರೊಡಕ್ಷನ್ ಹೌಸ್ ಸಿಕ್ತು. ಆ್ಯಂಡ್ ಕಥೆ ವೈಸು ಅಷ್ಟೇ ಸೂಪರ್ ಕಥೆ ಸಿಕ್ತು. 10 ಇಯರ್ಸ್ ಆದಮೇಲೆ ಕಮ್ ಬ್ಯಾಕ್ ಮಾಡೋಕ್ಕೆ ಇದು ಒಂದು ಒಳ್ಳೆ ಸೀರಿಯಲ್ ಅಂತ ಇದನ್ನು ಒಪ್ಕೊಂಡೆ.
ಭಾಗ್ಯನ್ ಕ್ಯಾರೆಕ್ಟ್ರು ಯಾಕೆ ಇನ್ಸ್ಪಿರೇಷನ್ ಅಂದರೆ, ಈಗ ಏನೋ ಒಂದು ಡಿಗ್ರಿ ಓದ್ಕೊಂಡಿರೋಳು, ಒಂದು ಕೆಲಸಕ್ಕೂ ಹೋಗಿರೋಳು, ಮದುವೆ ಆಗಿ ಈ ಥರ ಆದರೆ ಅವಳು ಅದರಿಂದ ಹೊರಗೆ ಬರೋದು ಸ್ವಲ್ಪ ಈಸಿ ಆಗುತ್ತೆ. ಯಾಕಂದರೆ ಅವಳಿಗೆ ಎಜುಕೇಷನ್ ಇದೆ, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸಿ ಇದೆ, ಆಮೇಲೆ ಹೊರಗೆ ಹೋಗಿ ಕೆಲಸ ಮಾಡುವಂಥ ಧೈರ್ಯ ಇದೆ. ಬಟ್ ಭಾಗ್ಯನ ಪಾತ್ರ ಹೇಗೆ ಅಂದರೆ, ಮದುವೆ ಆಗೋಕ್ಕೆ ಮುಂಚೆಯಿಂದ ಅಮ್ಮ ಚಿಕ್ಕ ಹುಡುಗಿಯಿಂದ ತಲೆಯಲ್ಲಿ ಏನು ತುಂಬಿದ್ಲು, ಮದುವೆ ಆಗಿ ಹೋದ್ಮೇಲೆ ಅತ್ತೆ ಮಾವ ಗಂಡ ಹೇಳ್ದಂಗೆ ಕೇಳ್ಕೊಂಡಿರಬೇಕು, ಯಾವುದೇ ಕಾರಣಕ್ಕೂ ಹೊಸಲು ದಾಟು ಬರಬಾರ್ದು, ಬಂದರೆ ನೀನು ಹೆಣ ಮಾತ್ರ ಬರಬೇಕು. ಇದನ್ನು ತುಂಬಿ 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 ನನ್ನ ತಲೆಯಲ್ಲಿ ಜೀವನ ಅಂದರೆ ಇಷ್ಟೇ, ಅತ್ತೆ ಮಾವ ಗಂಡ ಏನು ಹೇಳಿದ್ರು ಕೇಳಬೇಕು. ಸೊ ಮದುವೆ ಆಗಿ ಬಂದಿದ್ದ ದಿನವೇ ಗಂಡ ಹೇಳ್ತಾನೆ, ನನಗಿದು ಹೊತ್ತಾಯನ ಮದುವೆ, ನನಗೆ ನೀನು ಇಷ್ಟ ಇಲ್ಲ. ಅದಾದಮೇಲೆ 2 ಮಕ್ಕಳಾಗುತ್ತೆ, ಅದಾದಮೇಲೂ ಗಂಡ ಇಷ್ಟಪಡೋದಿಲ್ಲ. ಅವಳ ಜೀವನ ಏನು ಅಂತಲೇ ಅವಳಿಗೆ ಅರ್ಥ ಆಗ್ತಿರಲ್ಲ. 3 ಹೊತ್ತು ಗಂಡ ನೀನು ದಡ್ಡಿ 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 ದಡ್ಡಿ, ನಿಂಗೇನು ಬರಲ್ಲ, ಇಂಗ್ಲೀಷ್ ಬರಲ್ಲ, ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ, ನಿಂಗೊಂದು ಕಾರ್ ಓಡ್ಸೋಕ್ಕೆ ಬರಲ್ಲ, ಇಷ್ಟೆಲ್ಲ ಹೇಳಿ ಹೇಳಿ ಅವಳನ್ನ ಆಲ್ರೆಡಿ ಕುಗ್ಗಿರೋಳನ್ನ ಇನ್ನಷ್ಟು ಕುಗ್ಗಿಸ್ಬಿಡ್ತಾನೆ. ಅದಾದಮೇಲೆ ಅವಳು ಗಂಡನ ಒಂದು ಥರದಲ್ಲಿ ಏನು ಅಂದರೆ, ಗಂಡ ಬರೀ ಕೆಟ್ಟವನು ಅಂದರೆ ಯಾವ ಥರ ಅಂದರೆ, ಅವನು ಬೈತಾನೆ ಬಿಟ್ಟರೆ ಹೀಸ್ ಎ ಗುಡ್ ಪರ್ಸನ್. ಅವನು ಈ ಥರ ಬೇರೆಯವ್ರ ಹುಡುಗಿ ಹಿಂದೆ ಎಲ್ಲ ಹೋಗಲ್ಲ ಅಂತ ಅವಳು ತಲೆಯಲ್ಲಿ ಸ್ಟ್ರಾಂಗಾಗಿ ಇಟ್ಕೊಂಡಿರ್ತಾಳೆ. ಯಾವಾಗ ಅವಳಿಗೆ ಗೊತ್ತಾಗುತ್ತೆ ಇವನು ಇನ್ನೊಂದು ಹುಡುಗಿ ಹಿಂದೆ ಹೋಗ್ತಾ ಇದ್ದಾನೆ ಅಂತ, ಆವಾಗ ಭಾಗ್ಯ ರಿವೋಲ್ಟ್ ಆಗ್ತಾಳೆ. ಅವಳು ಇಂಗ್ಲೀಷ್ ಕಲ್ತಿರ್ತಾಳೆ, ಅವಳು ಸ್ಕೂಲ್ ಮುಗಿಸಿರ್ತಾಳೆ, ಅವಳು ಡಾನ್ಸ್ ಮಾಡ್ತಾಳೆ, ಅವಳು ಸ್ಟೈಲಾಗಿ ಡ್ರೆಸ್ ಮಾಡ್ಕೋತಾಳೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ಹೊರಗಡೆ ಹೋಗಿ ಕೆಲಸ ಮಾಡಿ ದುಡ್ದು ಮನೆಗೆ ತಂದು ಮನೆದು ಒಂದು ಲೋನ್ EMIನ ಕೂಡ ಕಟ್ಟೋವಂಥ ಒಂದು ಸ್ಥಿತಿಲಿರ್ತಾಳೆ. ಸೊ ಈ ಜರ್ನಿ ಏನಿದೆ ಭಾಗ್ಯದು, ಇದನ್ನು ನೋಡಿದಾಗ ನಿಜವಾಗ್ಲೂ ಒಂದು ಸಾಮಾನ್ಯ ಜನತೆ, ಈ ಥರ ಪ್ರಾಬ್ಲಮ್ಮಲ್ಲಿರೋ ಹೆಣ್ಣುಮಕ್ಕಳು, ಇವಳು ಮಾಡಿದ್ದಾಳೆ, ನಮ್ಮ ಕೈಯಲ್ಲಿ ಯಾಕೆ ಮಾಡೋಕ್ಕಾಗಲ್ಲ, ನಾವು ಮಾಡ್ಬೋದು ಅನ್ನೋದು ಎಷ್ಟೊಂದು ಜನ ಪ್ರೂವ್ ಮಾಡಿದ್ದಾರೆ. ನಾವು ಸೀರಿಯಲ್ ಪ್ರಮೋಷನ್ಗೆಲ್ಲ ಹೋದಾಗ ಎಷ್ಟೋ ಜನ ಬಂದು ಹೇಳಿದ್ದಾರೆ, ನಾನು 10th ಮುಗಿಸ್ದೆ, ನಾನು 2nd PUC ಮುಗಿಸ್ದೆ, ನಾನೀಗ ಡಿಗ್ರಿ ಕಟ್ಟಿದ್ದೀನಿ, ಈ ಥರ ಹೇಳಿರೋರು ತುಂಬ ಜನ ಇದ್ದಾರೆ. ಆ್ಯಂಡ್ ಕೆಲವ್ರ ಮಕ್ಕಳು ಕೂಡ ನಮ್ಗೆ ಹೇಳಿದ್ದಾರೆ, ನಾನು ಅಮ್ಮನ ಓದಿಸ್ತೀನಿ, ನಾನು ಅಮ್ಮಂಗೆ ಹೇಳ್ಕೊಡ್ತಾ ಇದ್ದೀನಿ, ಈ ಸಲ 10th ಕಟ್ಟಿದ್ದಾರೆ ಅಂತ. ಅದು ಒಂದು ನಂಗೆ ಹೇಳ್ತಾನೆ ಗೂಸ್ ಬಂಪ್ಸ್ ಬರ್ತಿದೆ. ಅದು ಒಂದು ಸೀರಿಯಲ್ದ ಸಾರ್ಥಕತೆಯನ್ನು ತೋರಿಸುತ್ತೆ. ಸೊ ಆ ರೀತಿಲಿ ನೋಡೋಕೆ ಹೋದರೆ ಭಾಗ್ಯ ಕ್ಯಾರೆಕ್ಟರ್ ಇಸ್ ವೆರಿ 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 ಇನ್ಸ್ಪೈರಿಂಗ್. ನನಗೆ ಗೊತ್ತಿಲ್ಲ, ಬಿಕಾಸ್ ನಾನು ತುಂಬ ಜನ ನೋಡ್ತೀನಿ, ಅವ್ರು ತುಂಬ ಸೀನ್ ಪೇಪರ್ಸ್ ಓದ್ತಾರೆ, ಇದನ್ನು ಹಿಂಗೆ ಮಾಡಬೇಕು, ಅದನ್ನು ಹಾಗೆ ಮಾಡಬೇಕು ಅಂತ ಒಂಥರ ಮೆಥಡ್ ಆ್ಯಕ್ಟಿಂಗ್ ಥರ ಪ್ರಿಪೇರ್ ಮಾಡ್ಕೊಳ್ತಾರೆ. ಐ ಸ್ವೇರ್ ಟು ಗಾಡ್ ನಂಗೆ ಗೊತ್ತಿಲ್ಲ, ನಾನು ಸೀನ್ ಪೇಪರ್ ಒಂದು ಸಲ ನೋಡಿದ್ಮೇಲೆ ಮುಗ್ದೋಯ್ತು, ಅದಾದಮೇಲೆ ನಾನು ಮತ್ತೆ ನೋಡಲ್ಲ, ಇವರೆಲ್ಲ ನಾನು ಅಣಗಿಸ್ತಾ ಇರ್ತಾರೆ. ಬಟ್ ಅಲ್ಲಿ ಹೋದ ತಕ್ಷಣ ಐ ಬಿಕಮ್ ಭಾಗ್ಯ. ಬಿಟ್ವೀನ್ ಆ್ಯಕ್ಷನ್ ಆ್ಯಂಡ್ ಕಟ್ ಐ ಆಮ್ ಭಾಗ್ಯ, ಬಿಫೋರ್ ಆ್ಯಕ್ಷನ್ ಆ್ಯಂಡ್ ಕಟ್ ಐ ಆಮ್ ನಾಟ್ ಭಾಗ್ಯ. ಐ ಟೋಲ್ಡ್ ಇಟ್ಸ್ ಅ ಬ್ಲೆಸ್ಸಿಂಗ್ ಅಂತ, ದೇವ್ರ ಆಶೀರ್ವಾದ ಅನಿಸುತ್ತೆ. ಆ್ಯಕ್ಟಿಂಗ್ ಅನ್ನೋದು ಏನಿದೆ ಅದು ನನ್ನಲ್ಲಿ ಹರಿದು ಬರುತ್ತೆ ಥ್ರೂ ಹಿಮ್. ಇಟ್ಸ್ ನಾಟ್ ಮೀ, ಇಟ್ಸ್ ಯೂನಿವರ್ಸ್ ಮೇಕಿಂಗ್ ಮೀ ಪ್ಲೇ ದಟ್ ಕ್ಯಾರೆಕ್ಟರ್. ದಟ್ಸ್ ವಾಟ್ ಐ ಬಿಲೀವ್. ನಂದು ಏನೂ ಅಲ್ಲ, ಇದು ಅಲ್ಲಿಂದ ಹರಿದು ಬರುತ್ತೆ, ಅದನ್ನು ನಾನು ನಿಮಗೆ ಕೊಡ್ತಾಯಿದ್ದೀನಿ ಅಷ್ಟೇ ಅಂತ ಐ ಫೀಲ್. ಐ ಡೋಂಟ್ ನೋ, ಐ ಡೋಂಟ್ ಪ್ರಿಪೇರ್, ನಾನು ಪ್ರಿಪೇರ್ ಆಗಲ್ಲ ಆ ಥರ. ದೇವ್ರಂಥ ಮನುಷ್ಯ. ಅಂದರೆ ತಾಂಡವ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ತಾಂಡವದು ತಪ್ಪಿಲ್ಲ. ತಪ್ಪು ಒಂದೇ ತಾಂಡವದು ಏನು ಅಂದರೆ, ಮದುವೆ ನನಗಿಷ್ಟ ಇಲ್ಲ ಅಂತ ಮದುವೆ ಆಗೋಕ್ಕೆ ಮುಂಚೆ ಹೇಳಬೇಕಿತ್ತು. ಮದುವೆ ಆದಮೇಲೆ ಮದುವೆ ನನಗಿಷ್ಟ ಇಲ್ಲ, ಅದು 2 ಮಕ್ಕಳು ಆದಮೇಲೆ ಈ ಮದುವೆ ನನಗಿಷ್ಟ ಇಲ್ಲ ಅಂತ ಹೇಳಿದ್ದು ತುಂಬಾ ದೊಡ್ಡ ತಪ್ಪು. ಸೊ ಆ ತಪ್ಪನ್ನು ಅವ್ರು ಮಾಡಿದ್ಮೇಲೆ ಅನುಭವಿಸ್ಬೇಕು ಈ ಜನ್ಮಕ್ಕೆ. ಆ ತಪ್ಪು ನನಗೆ ಬೇಡ ಅಂದ್ಬಿಟ್ಟು ಇನ್ಯಾರನ್ನೋ ಹುಡ್ಕೊಂಡೋದ್ರೆ ನಾವು ಬಿಟ್ಬಿಡ್ತೀವ. ಅತ್ತೆ ಕ್ಯಾರೆಕ್ಟ್ರ್ ಇದರಲ್ಲಿ ಅಂದರೆ ಶಿ ಇಸ್ ಮೋರ್ ಲೈಕ್ ಅನ್ ಅಮ್ಮ ಬೇರೆ ಅಲ್ಲ, ಅತ್ತೆ ಬೇರೆ ಅಲ್ಲ ಅನ್ನೋ ಥರ. ಅವರು ತುಂಬಾ ಸೊಸೆ ಪರವಾಗಿದ್ದು, ಅವ್ರು ಮೇಲ್ನೋಟಕ್ಕೆ ಬೈತಾ ಇದ್ದಾರೆ ಅಂತ ಅನಿಸಿದ್ರು ಒಳಗಡೆ ಅವ್ರಿಗೆ ಸೊಸೆ ಬಗ್ಗೆ ಪ್ರೀತಿ ಇದೆ, ಅವಳಿಗೊಂದು ಡಿಸಿಪ್ಲಿನ್ ಕಲಿಸ್ಬೇಕು, ಅವಳು ಲೈಫಲ್ಲಿ ಚೆನ್ನಾಗಿರಬೇಕು. ಯಾವಾಗ ಅತ್ತೆಗೆ ಗೊತ್ತಾಗುತ್ತೆ ಮಗ ಈ ಥರ ಮಾಡ್ತಾ ಇದ್ದಾನೆ ಅಂತ, ಅತ್ತೆ ಪ್ರೀತಿ ಏನಿತ್ತು ಅದು ಇನ್ನೂ ಸ್ಟ್ರಾಂಗ್ ಆಗಿ, ನಾನು ಯಾಕೆ ನನ್ನ ಸೊಸೆ ಇವನೇ ಈ ಥರ ಮಾಡ್ತಿದ್ದಾನೆ ಅಂದಮೇಲೆ ನನ್ನ ಸೊಸೆ ಯಾಕೆ ತಲೆ ತಗಸ್ಕೊಂಡಿರ್ಬೇಕು, ನನ್ನ ಸೊಸೆ ಮನೆಯಿಂದ ಹೊರಗೆ ಹೋಗಲಿ, ಕೆಲಸ ಮಾಡಲಿ, ಸ್ಟೈಲಾಗಿ ಡ್ರೆಸ್ ಮಾಡ್ಕೊಳ್ಳಿ, ಕಾರ್ ಡ್ರೈವಿಂಗ್ ಕಲೀಲಿ, ಇಂಗ್ಲೀಷ್ ಕಲೀಲಿ, ಎಲ್ಲದಕ್ಕೂ ಅತ್ತೆ ಆದವಳು ಪ್ರೋತ್ಸಾಹ ಮಾಡ್ತಾ ಹೋಗ್ತಾರೆ. ಸೊ ಈ ಅತ್ತೆಯಿಂದ ಕಲಿಯುವಂಥ ಅತ್ತೆಂದರು ತುಂಬ ಜನ ಇದ್ದಾರೆ, ಕಲ್ತಿರೋವಂಥ ಅತ್ತೆಂದ್ರಿದ್ದಾರೆ. ಆ್ಯಂಡ್ ಎಷ್ಟೋ ಜನ ಬಂದ್ಬಿಟ್ಟು ನಾವಿಬ್ಬರು ನಿಮ್ಮಿಬ್ಬರು ಥರನೇ ಗೊತ್ತಾ ಅಂತ, ನಾವು ತರಕಾರಿ ಅಂಗಡಿಲೆಲ್ಲ ಶೂಟಿಂಗ್ ಮಾಡ್ತಾಯಿದ್ರೆ ನಾವಿಬ್ಬರು ನಿಮ್ಮಿಬ್ಬರು ಥರನೇ ಗೊತ್ತಾ ಅಂದ್ಬಿಟ್ಟು ಅದು ಬಂದ್ಬಿಟ್ಟು ಬಾಗಿಲು ಎಲ್ಲ ಕೊಟ್ಬಿಟ್ಟು ಹೋದರು ನಮಗೆ. ಸೊ ಅತ್ತೆ ಕ್ಯಾರೆಕ್ಟ್ರು ಸೂಪರ್. ಇಬ್ಬರು ತಂಗಿರಿದ್ದಾರೆ. ಯಾವ ತಂಗಿ ಬಗ್ಗೆ? ಲಕ್ಷ್ಮಿ ಈಸ್ ನನ್ನ ಹಾರ್ಟಿನ ಅರ್ಧ ಪೀಸ್. ಅದು ಒಂಥರ ಅವಳು ಚಿಕ್ಕ ವಯಸ್ಸಿಂದ ಅವ್ರ ಅಪ್ಪ ಅಮ್ಮ ಇರಲ್ಲ, ಸೊ ನಾನೇ ಅವಳನ್ನು ಅಮ್ಮನ ಥರ ಬೆಳೆಸಿರ್ತೀನಿ. ಸೊ ಅವಳನ್ನ ಅಕ್ಕಮ್ಮ ಅಂತ ಕರೀತಾಳೆ ಪ್ರೀತಿಯಿಂದ.
ಅವಳದು ನಂದು ಎಂಥ ಬಾಂಡಿಂಗು ಅಂದರೆ ಸೀರಿಯಲ್ ಫಸ್ಟ್ ಟೈಮ್ ಪ್ರೋಮೋ ಶೂಟ್ ಶುರು ಮಾಡಿದ್ರು. ಶುರು ಮಾಡಿದಾಗಿಂದ ನಾನು ಅವಳನ್ನ ನಿಜವಾಗ್ಲೂ ಒಳ್ಳೆ ಚಿಕ್ಕ ಮಕ್ಕಳು ಥರ ಕುತ್ಕೋ, ತಿಂದ್ಯಾ, ಊಟ ಮಾಡಿದ್ಯಾ, ನೀರು ಕುಡ್ದ್ಯಾ, ರಿಲ್ಯಾಕ್ಸ್ ಮಾಡು, ಸುಸ್ತಾಗ್ತಾ ಇದೆಯಾ. ನಂಗೆ ಈಗಲೂ ಕೂಡ ಅಲ್ಲಿ ಮೊನ್ನೆ ಹೇಳ್ತಾಯಿದ್ರು, ಯಾರೋ ಅವಳಿಗೆ ಹುಷಾರಿಲ್ಲ ಅಂದ ತಕ್ಷಣವೇ ಐ ಕಾಲ್ ಹರ್ ಅಪ್ ಆರ್ ಶೀ ಕಾಲ್ಸ್ ಮೀ ಅಪ್. ಸೊ ಆ ಬಾಂಡಿಂಗ್ ಆಫ್ ಸ್ಕ್ರೀನ್ ಕೂಡ ಹಾಗೆ ಕಂಟಿನ್ಯೂ ಆಗಿಬಿಟ್ಟಿದೆ ನಮ್ಮದು. ಆ್ಯಂಡ್ ತುಂಬ ವಿಷಯಗಳಲ್ಲಿ ನಾವಿಬ್ಬರು ತುಂಬಾ ಹೋಲ್ತೀವಿ. ಶೀ ಈಸ್ ಆಲ್ಸೋ ಕ್ಲಾಸಿಕಲ್ ಡಾನ್ಸರ್, ನಾನು ಕ್ಲಾಸಿಕಲ್ ಡಾನ್ಸರು. ಅವಳಿಗೂ ಉದ್ದ ಕೂದಲು ಇಷ್ಟ, ನನಗೂ ಉದ್ದ ಕೂದಲು ಇಷ್ಟ. ಆ್ಯಂಡ್ ವಿ ಬೋತ್ ಆರ್ ಲೈಕ್, ಕೆಲವು ಕಡೆ ಎಲ್ಲ ಒಂಥರ ಸೈಲೆಂಟ್ ಆಗಿಬಿಡ್ತೀವಿ ಹೊರಗಡೆ, ಈ ಥರ ನಾವು ಪಾರ್ಟಿ ಹೋಗಲ್ಲ, ಪಾರ್ಟಿಗೆ ಹೋಗಿನೇ ಗೊತ್ತಿಲ್ಲ, ಪಬ್ ನೋಡಿನೇ ಗೊತ್ತಿಲ್ಲ. ಸೊ ತುಂಬ ವಿಷಯಗಳಲ್ಲಿ ಸಾಮ್ಯತೆ ಇದೆ. ಸೊ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಎರಡು ತುಂಬ ಎಂಜಾಯ್ ಮಾಡ್ತೀನಿ ಅವ್ರ ಜೊತೆ. ನನ್ನ ಪ್ರೀತಿ ಲಡ್ಡು. ಶ್ರೇಷ್ಠ ಬಗ್ಗೆ ಹೇಳೋಕ್ಕೇನೆ, ಆ್ಯಕ್ಚುಲಿ ಶ್ರೇಷ್ಠ ಕ್ಯಾರೆಕ್ಟ್ರು ಈ ಸೀರಿಯಲಲ್ಲಿ ಅನ್ಸುತ್ತೆ ನನಗೆ, ಹೊರಗಡೆ ನಿಂತ್ಕೊಂಡು ನೋಡಿದಾಗ ಅವಳ್ದು ಏನು ತಪ್ಪಿದೆ. ಅವಳು ತಾಂಡವನ ಇಷ್ಟಪಟ್ಟಳು, ಆಮೇಲೆ ಗೊತ್ತಾಯಿತು ಮದುವೆ ಆಗಿ ಮಕ್ಕಳಿದ್ದಾರೆ ಅಂತ. ಬಟ್ ಗೊತ್ತಾದ ಮೇಲಾದರೂ ಅವಳು ಈ ಒಂದು ಜಂಜಾಟ ಬೇಕಾ ನನಗೆ ಅಂತ ಹೇಳಿ ಯೋಚನೆ ಮಾಡಿ ಹಿಂದಕ್ಕೆ ಹೋಗ್ಬೋದಿತ್ತು. ಬಟ್ ಅವಳು ಲವ್ ಈಸ್ ಬ್ಲೈಂಡ್ ಅಂತಾರಲ್ಲ, ಆ ಥರ ಡೀಪಾಗಿ ಹೋಗ್ಬಿಟ್ಟಿದ್ಲು. ಸೊ ಅದರಿಂದ ಅವಳಿಗೆ ಹೊರಗೆ ಬರೋಕ್ಕೆ ಆಗ್ತಾಯಿಲ್ಲ. ಅವಳು ಒದ್ದಾಡ್ತಾ ಇದ್ದಾಳೆ, ನಮ್ಮನ್ನು ಒದ್ದಾಡಿಸ್ತಾ ಇದ್ದಾಳೆ. ಸೊ ಅವಳೊಂದು ಡಿಸಿಷನ್ ತೊಗೊಂಡು ಜಸ್ಟ್ ವಾಕೌಟ್ ಆದರೆ ನಾವೆಲ್ಲರೂ ಖುಷಿಯಾಗಿರ್ಬೋದು. ಅವಳು ಮಾಡ್ತಾಯಿಲ್ಲ. ಬಟ್ ಆನ್ ದ ಕಾಂಟ್ರರಿ ಆಫ್ ಸ್ಕ್ರೀನ್ ಶಿ ಈಸ್ ಅ ಸ್ವೀಟ್ ಹಾರ್ಟ್. ಪೆದ್ದು ಅಂದರೆ ಪೆದ್ದು, ಅದು ನಾವೇನಾದರೂ ತಮಾಷೆ ಮಾಡಿದ್ರು ಅದಕ್ಕೆ ಅರ್ಥ ಆಗಲ್ಲ. ವಾಟ್ ಐ ಸೇಯಿಂಗ್ ಸೀರಿಯಸ್ಲಿ. ಆಮೇಲೆ ನಾವು ನಕ್ಕಿದ್ರೆ ನೀವು ತಮಾಷೆ ಮಾಡಿದ್ದ ಅಂತಾಳೆ. ಶಿ ಈಸ್ ಅ ಸ್ವೀಟ್ ಹಾರ್ಟ್. ತುಂಬ ಪ್ರೀತಿಯಿಂದ ಇರ್ತಾಳೆ, ಎಲ್ಲರ ಹತ್ರನೂ ಎಲ್ಲರೂ ಒಂದೇ ಥರ ಟ್ರೀಟ್ ಮಾಡ್ತಾಳೆ. ಒಳ್ಳೆ ಹುಡುಗಿ, ಅದ್ರ ಪಾಡಿಗೆ ಅದಿರುತ್ತೆ. ನನ್ನ 2 ಪುಟ್ಟ ಕೋಣಗಳ ಬಗ್ಗೆ ಹೇಳಬೇಕು ಅಂದರೆ, ನನ್ನ ಪ್ರಪಂಚದ 2 ಬಲ್ಬ್ಸ್ ಅವ್ರು ಉರಿತಾ ಇದ್ದರೆ ಬ್ರೈಟಾಗಿ ನನ್ನ ಮುಖದ ಮೇಲೆ ಯಾವಾಗಲೂ ಸ್ಮೈಲ್ ಇರುತ್ತೆ. ಅವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಡಲ್ಲಾಗಿದ್ರು ನನಗಾಗಲ್ಲ. ಇವತ್ತೇ ಫಾರ್ ಎಕ್ಸಾಂಪಲ್ ನನ್ನ ಮಗಳು ಬೆಳಗ್ಗೆಯಿಂದ ಯಾಕೋ ಸೈಲೆಂಟಾಗಿ ಕೂತಿದ್ಲು. ಯಾಕೆ ಅಮ್ಮು ಅವಳಿಗೆ ಯಾಕೆ ಕೇಳಿನೇ ಎಷ್ಟು ಟಾರ್ಚರ್ ಆಗೋಯ್ತಂದರೆ, ಅಮ್ಮ ನನಗೇನಾಗಿಲ್ಲಮ್ಮ, ರಾತ್ರಿ 11:30 1 o'clockವರೆಗೂ ಬರಿತಾ ಕೂತಿದ್ದೆ ಅಮ್ಮ, ಅದಕ್ಕೆ ನಿದ್ದೆ ಬರ್ತಿದ್ದೆ ಅಮ್ಮ, ಹೋಗಮ್ಮ ಅಂದ್ಲು. ಸೊ ಅದೇನೋ ಗೊತ್ತಿಲ್ಲ, ಆ ಕನೆಕ್ಷನ್ ಇದೆಯಲ್ಲ, ಅದು ಒಂಥರ ಆನೆಸ್ಟ್ ಕನೆಕ್ಷನು. ಆ್ಯಂಡ್ ಮಕ್ಕಳು ಯಾವಾಗಲೂ ತುಂಬ ಪ್ಯೂರ್ ಅಂತಾರಲ್ಲ, ಆ ದೊಡ್ಡ ಮಗಳು, ನನ್ನ ಕತ್ತೆ ಮಗಳು ಫಸ್ಟ್ PUC ಹೋಗ್ತಾ ಇರೋದು, ಅದು ಕತ್ತೆ ವಯಸ್ಸೇ. ಆದರೂ ನನಗೆ ಅದು ಚಿಕ್ಕದ್ರ ಥರನೇ ಅನಿಸುತ್ತೆ. ಯಾಕಂದರೆ ಅದು ಇಲ್ಲಿಂದ ಎಲ್ಲ ಒಂಥರ ಪುಟ್ಟ ಮಕ್ಕಳ ಥರನೇ ಇದ್ದಾವೆ ಎರಡೂ. ಸೊ ನಾನು ಅವ್ರ ಜೊತೆ ಆಟ ಆಡ್ತೀನಿ, ಜಗಳ ಆಡ್ತೀನಿ, ಅವ್ರನ್ನ ಅಳಿಸ್ತೀನಿ. ನೆನ್ನೆ ತಾನೇ ಗುಂಡಂಗೆ ಭ್ಯಾ ಅಂತ ಹೇಳ್ಬಿಟ್ಟು ಅವನು ಭಯಕ್ಕೆ ಅಂತ 5 ನಿಮಿಷ ಹತ್ತ. ಸೊ ಹೀಗೆ ಅದಕ್ಕೆ ಮುಂಚೆ ಏನು ಮಾಡಿದ್ವಿ ಅಂದರೆ ದೆವ್ವದ ಸ್ಟೋರಿ ಹೇಳಿದ್ವಿ. ಆ ದೆವ್ವದ ಸ್ಟೋರಿಗೆ ಹಂಗೆ ಕನೆಕ್ಟ್ ಮಾಡಿಬಿಟ್ಟು ಬಾಗ್ಲ ಹತ್ರ ಹೋಗ್ಬಿಟ್ಟು ಭಯ ಅಂದ್ವಿ. ಪಾಪ ಆಲ್ಮೋಸ್ಟ್ 5 ಮಿನಿಟ್ಸ್ ಆಳಿಸ್ತಿದ್ವಿ. ಸೊ ಈ ಥರ ಎಲ್ಲ ನಡೀತಾ ಇರುತ್ತೆ. ನನ್ನ ಪ್ರೀತಿಯ ಬೊಂಬೆಗಳವರು ನನ್ನ ಟೀಮು ಮುತ್ತು, ರತ್ನ, ಚಿನ್ನ, ವಜ್ರ, ವೈಡೂರ್ಯ. ನನಗೆ ಟೆಕ್ನಿಷಿಯನ್ಸ್ ಅಂದರೆ ಮೊದಲಿಂದನೂ ಸಿಕ್ಕಾಪಟ್ಟೆ ಪ್ರೀತಿ. ಆ್ಯಂಡ್ ನಾನು ಆಗಲೇ ಬ್ಲೆಸ್ಡ್ ಅಂತನಲ್ಲ, ಐ ಹ್ಯಾವ್ ಬಿನ್ ಬ್ಲೆಸ್ಡ್ ವಿತ್ ವಂಡರ್ಫುಲ್ ಟೆಕ್ನಿಷಿಯನ್ಸ್ ಥ್ರೂ ಔಟ್ ಮೈ ಕರಿಯರ್. ಕ್ಯಾಮ್ರಾಮನ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಎಲ್ಲರೂ ನನಗೆ ಒಳ್ಳೆಯವರೇ ಸಿಕ್ಕಿದ್ದಾರೆ. ಆ್ಯಂಡ್ ಇಲ್ಲಿನೂ ಅಷ್ಟೇ, ನಾನು ನೀವು ನೋಡಿದ್ರೆ ಬೇಕಾದರೆ ಡೈರೆಕ್ಟ್ರನ್ನ ಕಾಲು ಎಳಿತಾ ಇರ್ತೀನಿ, ಅವ್ರು ನನಗೆ ಸುಮ್ಮನೆ ಕೂತ್ಕೊಳ್ಳಿ ಅಕ್ಕ ಅಂತ ಚಿಕ್ಕ ಮಕ್ಳ ಥರ ಬೈತಾ ಇರ್ತಾರೆ. ಕ್ಯಾಮ್ರಾಮ್ಯಾನ್ ಅಂತೂ ಅಯ್ಯೋ ನಮ್ಮ ಕ್ಯಾಮ್ರಾಮ್ಯಾನ್ ಕೊಡೋ ಒನ್ಲೈನರ್ ಡೈಲಾಗ್ಸ್ ಇದೆಯಲ್ಲ, ಅದನ್ನು ಕೇಳಿಬಿಟ್ರೆ ನೀವು ಕ್ಯಾಮ್ರಾ ಮುಂದೆ ಕೂತ್ಕೊಂಡಿರ್ತೆ, ಏನೋ ಸೀರಿಯಸ್ ಸೀನ್ ನಡೀತಾ ಇರುತ್ತೆ, ಅಬ್ಬಬ್ಬಬ್ಬಬ್ಬಬ್ಬಬ್ಬ ಅಂತ ಏನೋ ಅಂತಾರೆ. ನನಗೆ ನಗು ಕಂಟ್ರೋಲ್ ಆಗೋಲ್ಲ, ನಗ್ತೀನಿ. ಡೈರೆಕ್ಟ್ರು, ಕ್ಯಾಮ್ರಾಮನ್ ಇಬ್ರಿಗೂ ನನಗೆ ಸೇರಿಸಿ ಬೈತಾರೆ, ಬೈಸ್ಕೊತೀವಿ. ಅಂದರೆ ನಮ್ಗೆ ಈ ಥರ ಏನಾಗ್ಬಿಟ್ಟಿದ್ದೇನೆ, ಬೈಸ್ಕೊಂಡು ಹಿಂಗೆ ಅಂದ್ಬಿಟ್ಟು ಹೋಗ್ತಾ ಇರ್ತೀವಿ ಆ ಥರ ನಮಗೆ. ಆ್ಯಂಡ್ ಟೆಕ್ನಿಷಿಯನ್ಸು, ನಂಗೆ ಇಲ್ಲಿರೋ ಎಲ್ಲ ಟೆಕ್ನಿಷಿಯನ್ಸ್ ಹೆಸರು ಗೊತ್ತು, ಅಷ್ಟು ಬಾಂಡಿಂಗ್ ಇದೆ. ಆ್ಯಂಡ್ ನಾನು ಒಂದಿನ ಹುಷಾರಿಲ್ಲ ಅಂತಂದ್ರೂ ಒಂದು 10 ಸಲ ಬಂದು ಕೇಳ್ತಾರೆ. ನಾನು ಯಾವಾಗಾದರೂ ಸೈಲೆಂಟ್ ಆಗಿಬಿಟ್ಟ ತಕ್ಷಣ, ಯಾಕಕ್ಕ ಏನಾಯ್ತಕ್ಕ, ಯಾಕಕ್ಕ ಏನಿಲ್ವೋ ಯಾಕಕ್ಕ ಏನಾಯ್ತು ಅಂದರೆ ನನಗೆ, ಅಂದರೆ ನಾನು ಈವನ್ ಇಫ್ ಐ ವಾಂಟ್ ಟು ಗೋ ಇನ್ ಟು ಡಿಪ್ರೆಷನ್, ದೇ ವಿಲ್ ನಾಟ್ ಅಲೌ ಮಿ. ಬಿಕಾಸ್ ಟೈಮೇ ಕೊಡೋದಿಲ್ಲ. ಕಚ. ಆಮೇಲೆ ಏನು ಗೊತ್ತಾ, ನಾನು ಎಲ್ಲಾದರೂ ಸೌಂಡ್ ನಡೀತಾ ಇದ್ದರೆ ಡೈರೆಕ್ಟ್ರು ಫಸ್ಟು ಭಾಗ್ಯಕ್ಕ ಎದ್ದೋಗ್ರಿ ಅಲ್ಲಿಂದ ಅಂತಾರೆ. ನಾನು ಅಲ್ಲಿ ಇರೋದೇ ಇಲ್ಲ. ಅಂದರೆ ಗಲಾಟೆ ಎಲ್ಲಿ ನಡೀತಾ ಇದೆ ಅಲ್ಲಿ ನಾನಿರ್ತೀನಿ. ಟೆಕ್ನಿಷಿಯನ್ಸ್ ಯಾರ ಜೊತೆ ಜಾಸ್ತಿ ಮಾತಾಡ್ತಾರೆ, ನನ್ನ ಜೊತೆ. ಅದು ನಿಜ, ಅದು ಟೆಕ್ನಿಷಿಯನ್ಸ್ ಜಾಸ್ತಿ ಮಾತಾಡೋದು ನನ್ನ ಜೊತೆನೇ. ಬಟ್ ನಾನು ಅವ್ರಿಗೆ ಆ ಫ್ರೀಡಮ್ ಕೊಟ್ಟಿದ್ದೀನಿ. ಈಗ ನಾನು ಎಷ್ಟು ಅವ್ರ ಕಾಲು ಎಳಿತೀನೋ ಅವರೂ ಕೂಡ ಅಷ್ಟೇ ನನ್ನ ಕಾಲು ಎಳಿತಾರೆ. ಆ್ಯಂಡ್ ಐ ಆಮ್ ಕಂಪ್ಲೀಟ್ಲಿ ಓಕೆ ವಿತ್ ದ್ಯಾಟ್. ಸೊ ಇಟ್ ಇಸ್ ಅ ವಂಡರ್ಫುಲ್ ಟೀಮ್. ಆ್ಯಕ್ಚುಲಿ ಅವ್ರುಗಳ ಎಫರ್ಟ್ಸ್ ಹಾಕಿಲ್ಲ ಅಂದರೆ ನಾವುಗಳು ಇಷ್ಟು ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅಂದರೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ. ಐ ಆಮ್ ರಿಯಲಿ ಬ್ಲೆಸ್ಡ್.
ಸೊ ನಮ್ಮಪ್ಪನ ಕ್ಯಾರೆಕ್ಟರ್ ಮಾಡ್ತಾರೆ. ಅವ್ರ ಹೆಸರು ಡಾಲಿ ದಿ ಗ್ರೇಟ್ ಅಂತ ಅವ್ರ ಹೆಸರು. ಅವ್ರು ಇನ್ನೊಂದೇನೋ ಹೆಸರಿದೆ, ಅದು ನನಗೆ ಗೊತ್ತಿಲ್ಲ. ಡಾಲಿ ಅಂತಲೇ ಕರಿತಿರ್ತೀವಿ, ಕೆಲವರು ಡಾಲ್ ಅಂತ ಕರಿತೀವಿ. ಡಾಲ್ ಥರ ಇಲ್ಲ, ಆದರೂ ಡಾಲ್ ಅಂತ ಕರೀತಾರೆ, ಯಾಕೋ ನಂಗೆ ಗೊತ್ತಿಲ್ಲ. ಅವರು ಹೇಳೋದಕ್ಕೆ ಸುಮ್ಮನೆ ಸೀನಿಯರ್ ಆ್ಯಕ್ಟರು, ಬಟ್ ನಮ್ಗಿಂತ ಚಿಕ್ಕ ಮಕ್ಳ ಥರ ಆಡ್ತಾರೆ. ನಾವು ಕಾಲು ಎಳೆದ್ರೆ ನಮಗಿಂತ ಜಾಸ್ತಿ ಕಾಲು ಎಳಿತಾರೆ. ಹೋಗೋ ಬಾರೋ ಅಂತಲೇ ಮಾತಾಡ್ಸೋದು, ಡಿಸ್ರೆಸ್ಪೆಕ್ಟ್ಗೆ ಅಂತಲ್ಲ. ಆ ಯಪ್ಪ ಇರೋದೇ ಹಂಗೆ, ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡಾಗಿರ್ತಾರೆ. ಆಮೇಲೆ ಏನಾದರೂ ಸಜೆಷನ್ಸ್ ಹೇಳೋದಿದ್ರು ಅದನ್ನು ಒಂಥರ ಹರ್ಟ್ ಆಗೋ ರೀತಿಲಿ ಹೇಳಲ್ಲ, ತುಂಬ ಪ್ರೀತಿಯಿಂದ ಕರೆಕ್ಟಾಗಿ ಹೇಳ್ಕೊಡ್ತಾರೆ. ಸೊ ಒಂದು ಏನಂತಾರೆ, ಕೆಲವು ಸಲ ಏನಾಗುತ್ತೆ, ಕೆಲವು ಡೈಲಾಗ್ಸ್ನ ನಾನು ಹೇಳಬೇಕಾದ್ರೆ ಇದನ್ನು ಹೀಗೂ ಹೇಳ್ಬೋದು ಅನ್ನೋದನ್ನು ಎದುರುಗಡೆ ಪರ್ಸನ್ ನಿಮ್ಗೆ ಹೇಳೋವರೆಗೂ ನಿಮ್ಗೆ ಗೊತ್ತಾಗಲ್ಲ. ಸೊ ಯಾವತ್ತೋ ಒಂದಿನ ಅವ್ರು ಹಾಗೆ ಹೇಳಿದಾಗ ಹೌದಲ್ಲ ಹಾಗೂ ಹೇಳ್ಬೋದು, ಇನ್ ಅ ರೈಟ್ ವೇ, ಇನ್ ಅ ನೈಸ್ ವೇ ಅವ್ರು ಹೇಳ್ಕೊಡ್ತಾರೆ. ಆ್ಯಂಡ್ ನಂದು ಅವ್ರದ್ದು ಸೀನ್ಗಳಿಗೆ ಹುಚ್ಚರ ಥರ ನಗ್ತೀವಿ ನಾನಂತೂ ಅವ್ರ ಮುಖ ನೋಡಿದ್ರೆ ನಗ್ತೀನಿ. ಎಷ್ಟೋ ಸೀನ್ ಮಾಡೋಕ್ಕೆ ಆಗಲ್ಲ ಅವ್ರ ಮುಖ ನೋಡ್ತಾ ಇದ್ದರೆ. ಬಟ್ ಇಮೋಷ್ನಲ್ ಸೀನ್ಸ್ ಯಾವಾಗ ನಂದು ಅಪ್ಪಂದೇ ಇರುತ್ತಲ್ಲ, ಅಮೇಝಿಂಗ್ ಆಗಿರುತ್ತೆ. ಮೊನ್ನೆಯಿಂದ ನಾನು ವಾಪಸ್ ಮನೆಗೆ ಬರಬೇಕಾದ್ರೆ, ಬಾ ಮಗಳೇ ನಿಂದೇ ಮನೆ ಇದು, ಅಪ್ಪ ಇರೋವರೆಗೂ ನೀನು ಯಾವುದಕ್ಕೂ ಹೆದರಬೇಡ ಅಂತ ಹೇಳೋವಂಥ ಒಂದು ಸೀನ್ ಇದೆಯಲ್ಲ, ನಾನು ಅದನ್ನು ಅಲ್ಲೇ ಆ್ಯಕ್ಟಿಂಗ್ ಮಾಡಿದೆ, ಆಮೇಲೆ ನಕ್ಕದೆ. ಬಟ್ ಆನ್ ಸ್ಕ್ರೀನ್ ನಾನು ಆ ಸೀನನ್ನು ನೋಡಬೇಕಾದ್ರೆ ಲಿಟ್ರಲಿ ಐ ಹ್ಯಾಡ್ ಟಿಯರ್ಸ್ ಇನ್ ಮೈ ಐಸ್. ಸೊ ನಮ್ಮ ಬಾಂಡಿಂಗು ಆನ್ ಸ್ಕ್ರೀನು ಆಫ್ ಸ್ಕ್ರೀನು ಅಪ್ಪ ಮಗಳ ಥರನೇ ಇದೆ. 10 ವರ್ಷ ಆದಮೇಲೆ ಸೀರಿಯಲ್ ಮಾಡಿದಾಗ ಜನರ ರೆಸ್ಪಾನ್ಸ್ ಏನಿರುತ್ತೋ ಅಂತ ಎಲ್ಲೋ ಒಂದು ಮೂಲೆಯಲ್ಲಿ ಭಯ ಇತ್ತು ನನಗೆ. ಬಟ್ ಫಸ್ಟ್ ಟೈಮ್ ಭಾಗ್ಯಲಕ್ಷ್ಮಿ ಪ್ರೋಮೋ ಅವರು ಆನ್ ಏರ್ ಹೋದ ತಕ್ಷಣ ದ ವೇ ನೀವುಗಳು ರೆಸ್ಪಾಂಡ್ ಮಾಡಿದ್ರಲ್ಲ, ನಾನು ಇದನ್ನು ಎಷ್ಟೋ ಸಲ ಹೇಳಿದ್ದೀನಿ, ಈಗಲೂ ಕೂಡ ಹೇಳ್ತಿದ್ದೀನಿ. ನಾನು ಅದಕ್ಕೆ ಐ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಟು ಯು. 2 ವರ್ಷ ಆಯಿತು ಸೀರಿಯಲ್ ಶುರು ಆಗಿ. ಆಲ್ಮೋಸ್ಟ್ TRPs ಆರ್ ಆಲ್ವೇಸ್ ಲೈಕ್ ದಿಸ್, ಅಂದರೆ ಒಂದೇ ಥರ ಕಾನ್ಸ್ಟೆಂಟಾಗಿ ಹೋಗ್ತಾ ಇದೆ. ನಿಮ್ಮ ಪ್ರೀತಿನ ತೋರಿಸ್ತಾ ಇದ್ದೀರಿ. ಎನಿಥಿಂಗ್ ನಾವು ಹೊಸದಾಗಿ ಏನೇ ಮಾಡಿದ್ರು ಅದಕ್ಕೆ ನೀವು ಫೀಡ್ಬ್ಯಾಕ್ ಕೊಡ್ತೀರಿ. ಆ್ಯಂಡ್ ಭಾಗ್ಯ ಕ್ಯಾರೆಕ್ಟ್ರು ಸ್ಟ್ರಾಂಗ್ ಆಗಬೇಕು ಅಂತ ನೀವು ಹೇಳಿ ಈಗ ನೀವು ಹೇಳಿರೋ ಥರನೇ ಈ ನಿಮ್ಮ ಭಾಗ್ಯ ಸ್ಟ್ರಾಂಗ್ ಆಗಿದ್ದಾಳೆ. ಈ ಸ್ಟ್ರಾಂಗ್ ಭಾಗ್ಯನ ಕೈ ಹಿಡಿದ್ಬಿಟ್ಟು ನೀವು ಇನ್ನೂ ಸ್ಟ್ರಾಂಗ್ ಮಾಡಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ನೀವು ಇಷ್ಟು ವರ್ಷ ನಮ್ಮ ಮೇಲೆ ಯಾವ ಥರ ಪ್ರೀತಿ ಪ್ರೋತ್ಸಾಹ ಇಟ್ಟಿದ್ದೀರೋ ಅದೇ ಪ್ರೀತಿ ಪ್ರೋತ್ಸಾಹನ ಮುಂದುವರಿಸಿ ಅಂತ ಕೇಳ್ಕೊಳ್ತೀನಿ.